ಎಷ್ಟು ಮರಿಯಾಕೈತೆ ಗೊತ್ತಾ. ನಾವೆಲ್ಲ ಬತ್ತಾದೆ ಕಣ್ಮಗ್ನೇ ಆಡು ಮರಿ ಬತ್ತು ನಾನು ಮರಿ ಹಾಕುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಎರಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದ್ರ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗೊತ್ತೇ ಆಗಲಿಲ್ಲ, ತುಂಬ ಅಲ್ಲ ಒಂದು ವಾರದಿಂದ ಮರಿ ಇವತ್ತಾಗ್ತದೆ ಅಂತ ಮರಿ ಆಗ್ತದೆ ಅಂತ ಕಾಯ್ತಾನೇ ಇದ್ದು. ಬಟ್ ಹಾಕಿರಲಿಲ್ಲ. ಇವತ್ತು ಮರಿ ಆಗ್ತು ಆಡು. ಅದೇ ಆಗ್ತದೆ ಸುಮ್ಮನೆ. ಬತ್ತು ಇಂತಾನೆ. ಆ ಕರ ಹೊಸ ಬಂದಿದ್ದು ಶುಕ್ರವಾರ, ಆಡು ಮರಿ ಹಾಕಿದ್ದು ಶುಕ್ರವಾರ. ಮರಿ ಇನ್ನು ಆಡು ಮರಿ ಹಾಕೈತ್ಲೆ ಈ ರೀತಿಯಾಗಿ ಮೂತಿನೆಲ್ಲ ನೀಟಾಗಿ ಸೀಟ್ಬಿಟ್ಟು ನತ್ತಿ ಉರಬೇಕು. ಇನ್ನು ಆಡೇನಾಗ ಉಸಿರು ಕಟ್ಟುತ್ತೆ ಅಂತ ಹೇಳಿ ಹೊಟ್ಟೆ ಒಳಗಡೆಯಿಂದ ಬಂದಿರುತ್ತಲ್ವ, ಆ ಗಲೀಜೆಲ್ಲ ಕುಡಿದ್ರೆ ಉಸಿರು ಕಟ್ಬಿಡುತ್ತೆ ಅಂತ ಹೇಳಿ ಮೂತಿನೆಲ್ಲ ನೀಟಾಗಿ ಸೀಟ್ಬಿಡ್ಬೇಕು. ನಾನು ನೋಡ್ತಾ ಇದ್ದೆ ಕ್ಯೂರಿಯಾಸಿಟಿಲಿ ಇನ್ನೊಂದು ಮರಿ ಆಯ್ತಾ ಅದು ಸ್ವಲ್ಪ ಕೂಡ ಒಂದು ಮರಿ ಹಾಕಿದ ತಕ್ಷಣ ಇನ್ನೊಂದು ಮರಿನ ಹಾಕೋದಿಲ್ಲ. ಆ ಮರಿನೆಲ್ಲ ನೀಟಾಗಿ ನೆಕ್ಕೆಲ್ಲ ಕ್ಲೀನ್ ಮಾಡಿಬಿಡುತ್ತೆ, ಬಾಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದೈತ್ಲೆ ಮತ್ತೆ ಇನ್ನೊಂದು ಮರಿ ಬರ್ತೈತೆ ಅಂತ ಗೊತ್ತಾಯಿತು. ಇಲ್ಲಿ ಚೆನ್ನಾಗಿರಲಿಲ್ಲ ಜಾಗ, ಹಳ್ಳ ದಿಡ್ಡ ಇತ್ತು. ಹಾಗಾಗಿ ಕೊಟ್ಟಿಗೆ ಕರ್ಕೊಹೋಗಿ ಕಟ್ತೆ. ಅಲ್ಲಿ ಜಾಗ ಒಂದು ಮಟ್ಟ ಇತ್ತಲ್ಲ, ಕರ ಆತು ಆಡು ಕರ ಮರಿ ಹಾಕೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಕೊಟ್ಟಿಗೆ ಕರ್ಕೊಂಡೋಗಿ ಕಟ್ತೆ. ಇವತ್ತೇ ನಮ್ಮ ಮನೆಯವರು ಕೂಡ ಭತ್ತ ಕುಯ್ಯೋಕ್ಕೆ ಅಂತ ಹೋಗಿದ್ರು. ನನ್ನ ಮಗನೇ ಬಂದು ಹೇಳಿದ್ದು, ಅಮ್ಮ ಮರಿ ಹಾಕ್ತಾದೆ ಬಂದು ಹೊಡಿಲಿ ಅಂತ. ಕೊನೆಗೂ ಇನ್ನೂ ಒಂದು ಮರಿ ಹಾಕ್ತು. ನಾನು ಒಂದು ಮರಿ ಹಾಕುತ್ತೆ ಅಂತ ನೋಡ್ತಾ ಕೂತಿದ್ದೆ. ಅದನ್ನು ಅಷ್ಟೇ ಇನ್ನೊಂದು ಮರಿ ಹಾಕ್ತು. ಖುಷಿ ಆಯಿತು. ಎರಡು ಕೂಡ ಹೆಣ್ಮರಿನೇ. ಒಂದು ಇಲ್ಲ, ಎರಡು ಹೆಣ್ಮರಿ ತಾನೆ. ಎರಡು ಹೆಣ್ಮರಿನೇ ಆಗ್ತು. ಇನ್ನು ಅದರದ್ದು ಮೂತಿ ಎಲ್ಲ ಸೀಟಿ ಫಸ್ಟು ಸ್ವಲ್ಪ ಒಂದು ಸ್ಪೂನಲ್ಲಿ ಹಾಲು ಕರೆದು ಕುಡಿಸ್ತು. ಇನ್ನು ಫಸ್ಟ್ ಅಲ್ವಾ ಅವಕ್ಕೂ ಕುಡಿಯೋಕ್ಕೆ ಬರೋದಿಲ್ಲ, ಹಾಗಾಗಿ ಸ್ಪೂನಲ್ಲಿ ಒಂದೊಂಚೂರು ಚೂರು ಕುಡಿಸ್ದೆ. ಅದೇ ಒಂದು ಸಾರಿ ಕುಡಿಸಿದ್ರೆ ಅವೇ ಅಭ್ಯಾಸ ಆಗೋಯ್ತವೆ. ನೋಡಿ ಹಾಲೇ ಆಲ್ರೆಡಿ ತಡಗ್ತಾವೆ. ಎಲ್ಲೈತೆ ಹಾಲು ಅಂತ ಹೇಳಿ ತಡಗ್ತಾ ಇತ್ತು. ಇನ್ನೊಂದು ಎದೊಳಕ್ಕೆ ಆಗ್ತಾ ಇರಲಿಲ್ಲ, ಹಾಗೆ ಮಲಗಿತ್ತು. ಅಂದರೆ ಇದು ಸೆಕೆಂಡ್ ಹಾಕಿರೋದಲ್ವ, ಅದು ಫಸ್ಟ್ ಹಾಕಿರೋದಲ್ವ, ಹಾಗಾಗಿ ಅದನ್ನೆಲ್ಲ ನೀಟಾಗಿ ನೆಕ್ಕಿ ಕ್ಲೀನ್ ಮಾಡಿಬಿಟ್ಟಿತ್ತು ಆಡು. ಅದು ಹುಡುಕ್ತಾಯಿತ್ತು ಹಾಲು ಕುಡಿಯೋಕ್ಕೆ. ಒಂದು ಸಾರಿ ಕುಡಿಸ್ಬಿಟ್ರೆ ಸಾಕು. ನೆಕ್ಸ್ಟ್ ಅದೇ ಹೆಸ್ರಿಟ್ಟಿಯಾ ಅಲ್ಲಿ ಅದು ನೋಡಲಿ. ಆಡು ಮರಿ ಹಾಲು ಕುಡಿಯೋಕ್ಕೆ ಹುಡುಕ್ತಾ ಇದೆ, ಎಲ್ಲಿ ಅಂತ ಗೊತ್ತಾಯ್ತಾ ಇಲ್ಲ ಅದಕ್ಕೆ. ಇನ್ನು ಪಾಪ ಅಲ್ವಾ ಅದು. ಆಡು ಎರಡು ಮರಿ ಹಾಕೈತೆ. ಅಮ್ಮ ಹಂಗ್ ತಿಂತಾರೆ ನೋಡು. ಎಷ್ಟು ಮರಿ ಹಾಕೈತೆ ಗೊತ್ತಾ. ನಾವೆಲ್ಲ ಅಂದ್ಕೊಂಡಿದ್ದು ಎರಡು ಮರಿ ಹಾಕೈತೆ. ಒಂದು ಮರಿ ಹಾಕೈತೆ. ನಮ್ಮನೆ ಉಳ್ಳು ಸೇರಿಸಿ 3 ಹೆಣ್ಮಕ್ಳು.
ಆಗತ್ತದೆ ಕತ್ಗೆ. ಒಂದು ಮರಿ ಹಾಕುತ್ತೆ. ಓ ಸರಿ, ಒಂದು ಮರಿ ಹಾಕಿತ್ತು. ನನ್ನ ಮಗ ಅದ್ರ ಮೇಲೆ ಆನೆ ಬತ್ತು ಹಾಗಾಗಿ ಅವನಿನ್ನೂ ಚಿಕ್ಕವನಲ್ವಾ, ಅವ್ನಿಗಿನ್ನೂ ಗೊತ್ತಾಗ್ತಾ ಇರಲಿಲ್ಲ. ಆನೆ ಬತ್ತು ಅಂದ್ಕೊಂಡು ಆ ಆಡು ಮರಿ ಮೇಲೆ ಕುತ್ಕೊಂಡು ಆ ಆಡು ಮರಿ ಸಾಯಿಸ್ಬಿಟ್ಟ. ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ, ಆಡು ಮರಿಗಳನ್ನ ಅವನೇ ನೋಡ್ಕೊತಾನೆ. ನಮ್ಮ ಮನೆಯಾಗೆ ಶುಕ್ರವಾರ ಹಸು ಬಂದಿದ್ದು ಕೂಡ ಶುಕ್ರವಾರ, ಆಡು ಮರಿ ಹಾಕಿದ್ದು ಕೂಡ ಶುಕ್ರವಾರ. ಒಂದು ಮರಿ ಹಾಕುತ್ತೆ ಅಂತ ಅಂದ್ಕೊಂಡು ಬಟ್ 2 ಮರಿ ನನ್ನ ಮಗ ನೋಡ್ಕೊಂಡಾನಂತೆ. ಹೋಗವ ಆಡು ಕೊಡೋದ ಮ್ಯಾ 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 ಅಂತಾವೆ ಹೇಳುವೆ. ಒಂದು ವಾತನ್ನ ಹಾಕಿ ಒಂದು ಹೆಣ್ಮರಿ ಹಾಕಿದರೆ ಚೆನ್ನಾಗಿರೋದು. ಬಟ್ 2 ಕೂಡ ಹೆಣ್ಮರಿ ಹಾಕೈತೆ. ಶುಕ್ರವಾರ ಲಕ್ಷ್ಮಿ ಅನ್ನೋಂಗೆ ಮಹಾಲಕ್ಷ್ಮಿ ಅನ್ನೋ ಥರ 2 ಹೆಣ್ಮರಿಗಳೇ ಬಂದೈತೆ. ಆಲ್ರೆಡಿ ಒಂದು ವಾರದಿಂದನೂ ಇವತ್ತು ಹಾಕುತ್ತೆ ನಾಳೆ ಹಾಕುತ್ತೆ ಅಂತ ಅನ್ಕೋತಾನೆ ಇದ್ದ. ಶುಕ್ರವಾರನೇ ಹಾಕೈತೆ. ಅದು ಇದೊಂದು ಮುದ್ದು ಮರಿ, ಇದೊಂದು ಸಣ್ಣ ಮರಿ. ನಮ್ಮ ಮನೆ ಸಣ್ಣ ಮರಿ ಇದು. ಹಳೆ ನಿದ್ದೆ ಟೈಮು. ನಮ್ಮನೆ ಇವತ್ತು ಭತ್ತ ಕುಯ್ಯೋಕ್ಕೆ ಬಂದಿದ್ರು, ಅವ್ರಿಗೆ ಅಡುಗೆ ಮಾಡ್ತಾಯಿದ್ದೆ. ಆಡು ಮರಿ ಹಾಕ್ತೈತೆ ಅಂತ ಹೊರಗಡೆ ನನ್ನ ಮಗ ಹೇಳ್ದ, ಅಮ್ಮ ಮರಿ ಹಾಕ್ಬಿಡ್ತು ಕಣಮ್ಮ ಇವತ್ತು ಅಂತ. ಅದಕ್ಕೆ ಹೊರಗಡೆ ಬಂದು ನೋಡ್ದು, ಆಲ್ರೆಡಿ ಮರಿ ಹಾಕ್ತಾಯಿತ್ತು, ಇನ್ನು ಕಾಲ್ದು ಏನೂ ಬಂದಿರಲಿಲ್ಲ. ದನ ಆಯ್ ಮಾಡ್ತಾವಳೆ ಗೈಸ್. ಬಾ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಅನ್ನು. ಆಲ್ರೆಡಿ ಎದೊಳ್ತಾ ಇದ್ದಾರೆ ಮರಿಗಳು. 2 ಕೂಡ ಎದೊಳ್ತಾ ಇದೆ. ಒಂದು ತಾಚಿ ಮಾಡ್ತೈತೆ, ಒಂದು ಆಲ್ರೆಡಿ ಎದ್ಬಿಟ್ಟು ಅವ್ರ ಅಮ್ಮನ್ನೇ ನೆಗ್ತಾ ಐತೆ. ಸದ್ಯಕ್ಕೆ ಇವತ್ತು ಮರಿ ಆಗ್ತಾವೆ 2 ಕೂಡ. ಇದಾಗಿತ್ತು ಇವತ್ತಿನ ಬ್ಲಾಗ್. ಸಿಗುವ ಮತ್ತೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. 2 ಹಾಕೈತೆ, 1 ಹಾಕುತ್ತೆ ಅಂತ ಅಂದ್ಕೊಂಡಿದ್ದು. ಪರವಾಗಿಲ್ಲ, ಸರಿ 1 ಹಾಕಿತ್ತು, ಈ ಸರಿ 2 ಹಾಕೈತೆ. ಸಾಕು, 2 ಮರಿನ ಚೆನ್ನಾಗಿ ಸಾಕೋಣ. ಲವ್ ಯು ಆಲ್, ಬಾಯ್ ಬಾಯ್. ಕೈ ತೊಳಿ ನಡಿ. ಇಟ್ಕೊ ಬಂಗಾರಿ ನೀನು. ಹಿಡ್ಕೊ ಹಿಡ್ಕೊಪ್ಪ, ಮೀಮರಿ ಹಿಡ್ಕೊಪ್ಪ.